ಒಂದು ಸಹವಾಸದಲ್ಲಿ ಬೆಂಗಳೂರಿನಲ್ಲಿ. ಹಾಗೆ ದಿವಂಗತ ಸಿದ್ಲಿಂಗಯ್ಯನವರು ಸಾಹಿತಿಗಳು, ಅವರ ಸಹವಾಸದಲ್ಲಿ ಒಂದಷ್ಟು ಸಾಹಿತಿಗಳ ಸಹವಾಸದಲ್ಲಿ ಪ್ರಪಂಚವನ್ನ, ಜನರನ್ನ, ಸಂವಿಧಾನವನ್ನು ನೋಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಖಂಡಿತ ಎಲ್ಲ ಒಂದ್ ಕಡೆ ಇವತ್ತಿನ ಅಗತ್ಯ ನಮ್ಮ ದಲಿತ ಸಮುದಾಯಕ್ಕೆ, ತುಳಿತುಕೊಳ್ಳಲಾದ ಸಮುದಾಯಕ್ಕೆ ಶಿಕ್ಷಣದ ಮುಖಾಂತರ ಮಾತ್ರ ಸಾಧ್ಯ ಆಗುತ್ತೆ. ನಾನು ಒಂದು ವೈಯಕ್ತಿಕ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ವಿಶ್ವ ಮಾನವ ವೇದಿಕೆ ಅಂತ ಹೆಸರಿಟ್ಟಿದ್ದೀವಿ. ಕುವೆಂಪು ಅವರು ಹೇಳ್ತಾರೆ, ಯಾರು ಕೂಡ ಹುಟ್ಟುತ್ತಾ ನಾವೆಲ್ಲ ವಿಶ್ವ ಮಾನವರೇ, ಆದ್ರೆ ಬೆಳೀತಾ 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 ನಾವೆಲ್ಲ ಜಾತಿ ಬ್ರ್ಯಾಂಡ್ ಅನ್ನ ನಾವು ಅನಿಸ್ಕೊಂಡ್ಬಿಡ್ತೇವೆ. ಗೊತ್ತಿಲ್ಲ. ಕೊಟ್ಟಾಶಂಕರ್ ಅವರು ಸಾಕಷ್ಟು ವಿಚಾರ ಹೇಳಿದ್ದಾರೆ. ಇಲ್ಲಿ ಜಯಚಂದ್ರ ಸಾಹೇಬರು ಮಾತನಾಡ್ತಾರೆ, ಸಾಕಷ್ಟು ಅನುಭವಗಳಿದ್ದಾರೆ, ವಿಚಾರಗಳನ್ನು ಹೇಳ್ತಾರೆ. ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ, ಬರಗೂರಿನಲ್ಲಿ ನಾನು ಓದಿದ್ದು. ನಮಗೆ ಜಾತಿ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PU ಕಾಲೇಜ್, ಡಿಗ್ರಿ ಓದೋವರೆಗೂ ಜಾತಿ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ನಾನು ಅತಿ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತವನು. ಕೇವಲ 1 ಎಕರೆ ಜಮೀನು, ಪಕ್ಕದ ಹೊಸಳ್ಳಿ. ನಮ್ದು ಕೃಷಿಕ ಕುಟುಂಬ ಹೇಳ್ಕೊಳ್ಳೋದಕ್ಕೆ, ಆದ್ರೆ ಇದ್ದಿದ್ದು 1 ಎಕರೆ ಜಮೀನು. ಅದು ನೀರಾವರಿ ಅಲ್ಲ, ಕೇವಲ ಒಂದಿದು. ಅಲ್ಲಿ ನನ್ನ ಸ್ನೇಹಿತರ ಬಗ್ಗೆ, ನಮ್ಮ ಜಾತ್ಯತೀತತೆ ಬಗ್ಗೆ ಹೇಳೋದಾದ್ರೆ, ಒಬ್ಬ ಸ್ನೇಹಿತ ರಾಮಕೃಷ್ಣ ಅಂತ ಹೇಳಿ ಇಲ್ಲೇ ಹೈಸ್ಕೂಲ್ನಲ್ಲಿ ಓದಿದ್ದು. ನಾವು ಒಟ್ಟಿಗೆ ತುಮಕೂರಿಗೆ ಹೋದ್ವಿ. ನಮ್ಮ ಅಪ್ಪನಿಗೆ ಶಕ್ತಿ ಇರಲಿಲ್ಲ ಹಾಸ್ಟೆಲ್ ಇಟ್ಟು ಓದಿಸುವಂಥದ್ದು. ಒಂದು ಸ್ಲಮ್ನಲ್ಲಿ, ಆ ಸೋಮೇಶ್ವರದಲ್ಲಿ, ತುಮಕೂರಿನಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ. ನನ್ನ ರೂಮ್ ಮೇಟ್ ಯಾರು? ಛಲವಾದಿ ಸಮುದಾಯಕ್ಕೆ ಸೇರಿದಂತ ನನ್ನ ಸ್ನೇಹಿತ ರಾಮಕೃಷ್ಣ. ಈ ಶೇರಿಂಗ್ ಅಲ್ಲಿ ಅಡಿಗೆ ಮಾಡ್ಕೋತಾ ಇದ್ದೀನಿ. ಇನ್ನೊಬ್ರು ಇಲ್ಲೆಲ್ಲ ಇದ್ದಾನೆ, ನಮ್ಮ ಈ ಪಕ್ಕದ ಹಳ್ಳಿ ನಾಗರಾಜು ಅಂತ ಹೇಳಿ. ಇಲ್ಲಿ ನಮಗೆ ಜಾತಿ ಗೊತ್ತಿರಲಿಲ್ಲ, ಅವರು ಏನೂ ಗೊತ್ತಿರಲಿಲ್ಲ. ಅಲ್ಲಿ ನಾವು ಊಟವನ್ನು ಶೇರ್ ಮಾಡ್ಕೊಂಡು ತಿಂತಿದ್ವಿ. ಈ ಸ್ನೇಹಿತ ರಾಮಕೃಷ್ಣ ಮುದ್ದು ಮಂದಿರ ಹಾಸ್ಟೆಲ್, ಒಳ್ಳೊಳ್ಳೆ ಊಟ ಸಿಗೋದು. ಅವನು ಊಟ ಮಾಡಿ ನಮಗೊಂದಷ್ಟು ಊಟ ತಂದು ಕೊಡ್ತಾ ಇದ್ದ. ಆ ರೀತಿ ಹಂಚ್ಕೊಂಡಂತ ಅನುಭವ, ಆ ರೀತಿ ಬೆಳೆದಂತ ಒಂದು